ನಾನು ಹೇಳಲೇಬೇಕು ಈ ವಿಷಯನ. ನಾನು ಹೇಳ್ದಂಗಿದ್ರು ಮತ್ತೆ ನನ್ನ ದೇಶದ್ರೋಹಿ. ಸರ್, ನೀವು ದುಡ್ಡು ಕೊಟ್ರೆ ಹಾಕೋದು, ನೀವು ಬಂದು ಕೆಲಸ ಮಾಡಿದ್ರೆ ಹಾಕೋದು. ಒಟ್ಟು ನೀವು ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ವೋಟ್ ಹಾಕಿದ್ರೆ ನಾವ್ ಹೆಂಗ್ ನಿಮಗೆ ತಾಕತ್ತಿದೆ ಅಂತ ಅನ್ಸಿರೆ ಇಲ್ಲಿ ಬನ್ನಿ ಕೆಲಸ ಮಾಡಿ ತೋರಿಸಿ. ರೈಟ್ ಟು ರಿಕಾಲು ಅವಕಾಶ ಇದೆಯಾ ಸರ್? ಗ್ರಾಮ ಪಂಚಾಯತಿಯಲ್ಲಿ ರಿಸೈನ್ ಮಾಡ್ಬೋದು? ಇಳಿಯಲೇ ಅಂತ ಕೇಳ್ರಿ, ಯಾಕಂದ್ರೆ ಬರೋದೇ ಬೇಡ, ಅವಾಗ ಇಳಿದೋಗ್ತೀನಿ. ಯಾಕೆ ಸರ್ ನೀವು ಮುಂದಿನ ಸರಿ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಾರ್ದು? ಇನ್ನೊಂದಷ್ಟು ಬದಲಾವಣೆಗಳನ್ನ ತರಿಸಬಾರ್ದು ಅಲ್ವಾ? ಇಲ್ಲ, ಕಾಕಿ ಡ್ರೆಸ್ ಬೇಕು ಅಂದ್ರೆ ಅವ್ರಿಗೆ ಬಿಟ್ಟಿದ್ದು. ಚುನಾವಣೆಯಲ್ಲಿ ಭಾಗವಹಿಸಬಾರ್ದು ಅನ್ನೋದನ್ನ ಕೂಡ ಅಲ್ಟಿಮೇಟ್ ಆಗಿ ಜನ ಹೇಳ್ಬೇಕು, ಮತ್ತೆ ಜನನೇ ತಗೊಳ್ಳೋದು. ಚರ್ಚೆ ಮಾಡೋದಕ್ಕೆ ಒಂದೇ ಒಂದು ರೀಸನ್, ಅದು ಸೋಷಿಯಲ್ ಮೀಡಿಯಾ. ಯುವಕರು ಖಂಡಿತ ಮುಂದೆ ಬಂದು ನಿಮಗೆ ಬೆಂಬಲ ಕೊಟ್ಟೆ ಇವನೇ ನಮ್ಮ ನಾಯಕ, ಇವನೇ ದೊಡ್ಡ, ಬೇಡ, ಅದು ಬೇಕಾಗಿಲ್ಲ. ಈ ಸಮಾಜಕ್ಕೆ ಕೆಲಸಗಾರರು ಬೇಕಾಗಿದೆ. ಅದನ್ನ ನಾವು ಈ ಕಲ್ಚರ್ನ ನಾವೇ ಬೆಳೆಸೋಣ, ನಮ್ಮ ಕನ್ನಡಿಗರಾಗಿ ನಾವೇ ಮೊದಲು ತರೋಣ. ಈ ವಿಷಯ ತಲುಪಿಸೋದು ಬಹಳ ಕಷ್ಟನೇ ಅಲ್ಲ ಸರ್. ಈಗ ನಾನೇ ಅನ್ಕೊಳ್ಳೋಣ, ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಯಾಕಂದ್ರೆ ನಿಮ್ಗೆ ಅನುಭವ ಇದೆ. ₹1 ಖರ್ಚು ಮಾಡಿದೆ, ಸಭೆ ಸಮಾರಂಭ ಮಾಡಿದೆ, ಡಿಜಿಟಲ್ ಮುಖಾಂತರ ಪ್ರಯತ್ನ ಪಟ್ಟಿದ್ದೀರಾ. ಸೊ ಆಸ್ ಎ ಹೆಂಗಾಗಿ ನನಗೆ, ನನ್ನಂತ ಯುವಕರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಯಾವ ರೀತಿ ಕಂಟೆಸ್ಟ್ ಮಾಡಿದ್ರೆ ಒಳ್ಳೇದು, ಅಥವಾ ಜನರನ್ನ ಯಾವ ರೀತಿ ಅಪ್ರೋಚ್ ಆಗ್ಬೇಕು? ಝೀರೋ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದಕ್ಕಾಗಿರ್ಬೋದು. ಏನಿಲ್ಲ, ಮೊದಲು ನಿಮಗೆ ಆಸಕ್ತಿ ಇರಬೇಕು. ಈ ದೇಶ ನಂದು, ಈ ಊರ್ ನಂದು, ಇಲ್ಲಿರೋದು ಟ್ಯಾಕ್ಸ್ ನಂದು. ಇನ್ನೆಷ್ಟೋ ಜನ ಪಾಪ ಮುಗಿದ್ರು ಗೊತ್ತಿಲ್ಲ. ನನಗೆ ಗೊತ್ತಿದೆ ಈ ವಿಷಯ. ನಾನು ಒಂದಿಷ್ಟು, ನನಗೊಂದು ಸ್ಟ್ರೆಂತ್ ಇದೆ, ನಾನು ಮಾಡಬಹುದು ಅಂತ ಅನ್ಸಿರೆ, ನಿಮಗೆ ತಾಕತ್ತಿದೆ ಅಂತ ಅನ್ಸಿರೆ ಇಲ್ಲಿ ಬನ್ನಿ ಕೆಲಸ ಮಾಡಿ ತೋರಿಸ್ರಿ. ಅಲ್ಲ ಸರ್, ಎಲ್ಲರೂ ಸೇರ್ಕೊಂಡ್ರೆ ಅಲ್ಲ 15,000 ಪಗಾರ ಬರಂಗ್ ಮಾಡ್ಕೊಂಡ್ ಕಷ್ಟ ಅಲ್ಲ. ಎಷ್ಟು ಜನಕ್ಕೆ ಸ್ಯಾಲರಿ ಕೊಟ್ಟಂಗ ಆಗುತ್ತೆ ಗೊತ್ತ ಅವಾಗ. ಇರ್ಲಿ, ಅದಿರ್ಲಿ. ಈಗ ಆ ರೀತಿ ನೋಡಕ್ ಹೋದ್ರೆ ಸರ್, ನೀವು ದುಡ್ಡು ಕೊಟ್ರೆ ಹಾಕೋದು, ನೀವು ಬಂದು ಕೆಲಸ ಮಾಡಿದ್ರೆ ಹಾಕೋದು. ಒಟ್ಟು ನೀವು ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ವೋಟ್ ಹಾಕಿದ್ರೆ ನಾವ್ ಹೆಂಗ್ ಹಾಕೋದು ಅಂದಾಗ ಯಾವ ರೀತಿ ಅದನ್ನ ಟ್ಯಾಕಲ್ ಮಾಡ್ಬೇಕಾಗತ್ತೆ ಅಂತ ನೀವು ಯಾವ ರೀತಿ ಟ್ಯಾಕಲ್ ಮಾಡಿದ್ರಿ ಅಂತ. ಅಲ್ಲ, ಈಗ ದುಡ್ಡು ಕೊಟ್ಟಿರೋರು ನೋಡಿದಿರಿ, ಎಂಡ ಕೊಟ್ಟಿರೋರು ನೋಡಿದ್ರಿ, ನಿಕ್ಕರ್ ಹಂಚಿರೋರು ನೋಡಿದ್ರಿ, ಅವ್ರು ಮಾಡ್ತಿದಾರ ಅಂತ ನೋಡಿದಿರಿ. ಈಗ ನಾನು ಹೇಳ್ತೀನಿ, ನಾನ್ ಮಾದರಿಯಾಗಿ ಹೇಳ್ತೀನಿ, ನಾನ್ ಮಾಡಕ್ ಆಗಿತ್ತಲ್ಲ. 6 ತಿಂಗಳಲ್ಲಿ ಇಷ್ಟು ಕೆಲಸ ಆಗಿದೆಯಲ್ಲ, ಮಾಡ್ಬೋದಲ್ಲ. ಅವನು ನಂಬೇಡ್ರಿ ನೀವು, ನವೀನು ನಂಬೇಡ್ರಿ ನೀವು, ಆ ವಿಚಾರಗಳನ್ನ ನಂಬ್ರಿ. 6 ತಿಂಗಳಲ್ಲಿ ರಾಜೀನಾಮೆ ಕೊಡುವಂತ ಸಿಸ್ಟಮ್ ಅಲ್ಲಿ ಇಟ್ಕೊಂಡಿದಾರಲ್ವಾ. ರೈಟ್ ಟು ರೀಕಾಲ್ ಬಂದ್ ಕೆಳಗೆ ಇಳಿ ಅನ್ನೋ ಲೆಕ್ಕ ಕೀತಲ್ಲ. ಹೌದು, ನಾನು ಇನ್ನೊಂದು ಡೌಟ್ ಇತ್ತು. ರೈಟ್ ಟು ರೀಕಾಲು ಅವಕಾಶ ಇದೆಯಾ ಸರ್ ಗ್ರಾಮ ಪಂಚಾಯತಿಯಲ್ಲಿ? ರಿಸೈನ್ ಮಾಡ್ಬೋದಾ, ಹೇಗೆ ಸರ್? ನಾನು ಬಂದ್ಬಿಟ್ಟಿದೀನಿ, ಹಿಂಗಿದ್ರೆ ಹಿಂಗ್ ಬತ್ತಿದಿ ಅಂತ. ನನ್ನನ್ನೇನು ಈಗ ನಿಮ್ಮ ಪ್ರಜಾಕೀಯ ಪಕ್ಷನೋ ಅಂತಲೋ ಮತ್ತೊಂದು ಮಗದೊಂದು ಅಂತಲೋ ನೀವೇನು ಹೇಳ್ತಿರಲ್ಲ, ಅವ್ರೇನೋ ಬಂದ್ ಕೇಳ್ಬೋದಾ, ಉಪೇಂದ್ರ ಬಂದ್ ಕೇಳ್ಬೋದಾ? ನಾನ್ ಹೇಳಿದ್ರೆ ಜನಗಳಿಗೆ ಹೇಳಿದೀನಿ, ನಾನು ಮೋಸ ಮಾಡಿದೀನಿ ಅನ್ನೋದಾದ್ರೆ, ನಾನು ಇಳಿಯಲ್ಲ ಅಂತ ಈಗ ಮಾತು ತಪ್ತೀನಿ ಅನ್ನೋದಾದ್ರೆ, ಜನ ಬಂದ್ ಕೇಳ್ರಿ, ಇಳಿಯಲೇ ಅಂತ ಕೇಳ್ರಿ. ಉಪೇಂದ್ರ ಬರೋದೇ ಬೇಡ, ಅವಾಗ ಇಳಿದೋಗ್ತೀನಿ. ನೀನ್ ಏನ್ ಬಂದಿದ್ದೋ, ಏನ್ ಮಾಡ್ತಿದೀಯಾ? ನಿಜ. ಹೌದಲ್ವಾ? ಅಲ್ಲಿಲ್ಲ, ಅಲ್ಲಿ ಬರೋ ಮುಂಟ ನಾನು ಕಾಯ್ತೀನಿ. ನಾನೊಂದು ರೂಢಿಸ್ಕೊಂಡಿದೀನಿ, ಓಟ್ ಹಾಕ್ಬೇಕಾರೆ ದೇವ್ರ ಮೇಲೆ ಪ್ರಮಾಣ ಮಾಡು, ನನಗೆ ಆಗ್ತೀಯೇನೋ ಅಂತ. ನಿನ್ ತಲೆ ಮೇಲೆ ಇಡು, ನಿನ್ ಮಗಳ ಮೇಲೆ ಇಡು ಅಂತೆಲ್ಲ ಮಾಡಿಸ್ಕೊಂತೀರಾ? ಮಾಡಿಸ್ಕೊಳ್ರಿ ಈ ಪ್ರಮಾಣನ. ಇಳ್ದೋಗ್ತೀಯಾ? ನಿನ್ ಹೆಂಡತಿ ಮೇಲೆ ಹೇಳು, ಅವನು ಕೆಲಸ ಕೇಳಕ್ ಬಂದ ನನಗೆ. ಅಲ್ಲ ಸರ್, ಈಗ ಅಗ್ರಿಮೆಂಟ್ ಮಾಡು. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಮೆಂಟಾಲಿಟಿ ಗೊತ್ತಲ್ವಾ? ಸೊ ಜನ ಬದಲಾವಣೆ ಬಯಸ್ತಿದ್ದಾರೆ. ಓಕೆ, ಯಾವ ರೀತಿ ಬದಲಾವಣೆನ ಬಯಸಿದ್ರೆ ಒಳ್ಳೇದು, ಅಥವಾ ಎಲ್ಲದಕ್ಕೂ ಇದು ಬೇರೆ ತರ ಕನ್ವೆ ಆದ್ರೂ ಆಗ್ಬಹುದು. ನಾನು ಹೇಳಲೇಬೇಕು ಈ ವಿಷಯನ. ನಾನು ಹೇಳ್ದಂಗಿದ್ರು ಮತ್ತೆ ನನ್ನ ದೇಶದ್ರೋಹಿ. ಈ ದೇಶದಲ್ಲಿ ಈ ವಿಷಯ ತಲುಪಿಸೋದು ಬಹಳ ಕಷ್ಟನೇ ಅಲ್ಲ. ನಾವೇನೋ ಮೊಬೈಲ್ ಅಲ್ಲಿ ಮದ್ದಾಡ್ಕೊಂಡು ಏನೇನೋ ಮಾಡ್ತಿದೀವಿ. 1.5 GB ಡಾಟಾ ಹೆಂಗಿದ್ರು ಖರ್ಚಾಕಿತಿ. ಜವಾಬ್ದಾರಿ ತಗೊಂಡು ದಿನ ಒಂದು ವಿಚಾರ ಶೇರ್ ಮಾಡೋಣ, ಹೋಗ್ಲಿ ಅಂತ ಏನೋ ಒಂದು ಎಣಗಾಡ್ತೀವಿ, ಲಿಟ್ರಲಿ ಎಣಗಾಡ್ತಿದೀವಿ ಸರ್. ನಾನು ಸುಳ್ಳು ಹೇಳ್ತಿಲ್ಲ, ಎಣಗಾಡ್ತಿದೀವಿ, ಬಟ್ ಖುಷಿಯಿಂದ ಎಣಗಾಡ್ತಿದೀವಿ. ದಿನ ಬೆಳಗಾದ್ರೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಂತಾರೆ, ನ್ಯೂಸ್ ಹೇಳ್ತಾರೆ, ಅಲ್ಲಿ ಅನಾಹುತ, ಇಲ್ಲಿದು ಅಂತ. ಈ ವಿಚಾರನ ಅಟ್ಲೀಸ್ಟ್ 1/4 ಗಂಟೆ ತೋರಿಸ್ರಿ ಸರ್. ನಿಮ್ದು ಯಾವ್ದೋ ರೆಸ್ಟ್ ಪೀರಿಯಡ್ ಅಲ್ಲಿ 1/4 ಗಂಟೆ ತೋರಿಸ್ರಿ. ಈ ತರ ವಿಚಾರಗಳು ಬಂದಿದಾವೆ ನಮ್ಮ ಕರ್ನಾಟಕದ ಮಾಧ್ಯಮ ಇಡೀ ವಿಶ್ವಕ್ಕೆ ದೊಡ್ಡದಾಗುತ್ತೆ. ಏನ್ ಗೊತ್ತಾ, ಇವ್ರು ಅದೇನೋ ಗೊತ್ತಿಲ್ಲ, ಮಾಧ್ಯಮಗಳು ಬರೀ ಅದನ್ನೇ ತೋರಿಸಿ ನೀವು ಡಿಫ್ರೆಂಟ್ ಆಗದೆ. ಯಾವಾಗ ನೀವು ಇದನ್ನ ತೋರಿಸ್ ನೋಡ್ರಿ, ನೀವು ಡಿಫ್ರೆಂಟ್ ಆಗ್ತೀರಾ. ಈಗ ನಾನು ಈ ಕೆಲಸ ಮಾಡಿದ್ಕೆ ನಾನು ಡಿಫ್ರೆಂಟ್. ನಾನು 100 ಜನದೊಳಗೆ ಒಬ್ಬ ಆದ್ರೆ ನಿಮ್ದು ಏನ್ ಚಾನಲ್, ನಿಮ್ದು ಏನ್ TRP ಬದನೆಕಾಯಿ. ವಿಷಯ ಬೇರೆ ತೋರಿಸ್ರಿ. ಮೊನ್ನೆ ನೋಡ್ತಾ ಇದ್ದೆ ಯಾವ್ದೋ ಚಾನಲ್, ನಾವು ಡಿಫ್ರೆಂಟ್, ನಾವು ಮೊದಲು, ನಾವು ಸತ್ಯ, ನಾವು ಆಳ ಮೂಳ ಅರೆ ಅಂತ. ನೀವ್ ಇದನ್ ಮಾಡ್ದಲೆ ಅದನ್ನ ಮಾಡಿ ಡಿಫ್ರೆಂಟ್ ಅಂದ್ರೆ ಹೆಂಗೆ? ನೀವೆಲ್ಲರೂ ಸತ್ತೋಗ್ತೀರಾ. ಇಲ್ಲಿ ನಾನು ಸಾಯ್ತೀನಿ, ಎಲ್ಲರೂ ಸಾಯ್ತೀವಿ. ಏನಾರು ಮಾಡ್ರಿ, ಸಾಯೋದ್ರೊಳಗೆ ಏನಾರು ಮಾಡ್ಬಿಡ್ರಿ. ಸಾತ್ ಮೇಲೆ ಬದುಕೋದ್ರ ಬಗ್ಗೆ ಅಲ್ಲ ಹೇಳ್ತಿರೋದು. ಮತ್ತೆ ಈಗ ಇರೋದ್ರಾಗ ಮಾಡ್ರಿ, ಆಮೇಲೆ ನಿಮ್ ಹೆಸರು ಉಸಿರು, ಅಯ್ಯೋ ತೋರಣ ತುರಾಯಿ ಹೀಗ್ ಮಾಡ್ರಿ ಸರ್. ಸಿಂಪಲ್. ನಾನ್ ಸತ್ತೋಗಂಗಿದ್ರೆ 2 ವರ್ಷದ ಹಿಂದೆ ಸತ್ತೋಗ್ಬೇಕಾಯ್ತು. ಬಡ್ಡಿ ಮಗನ್ ಬದುಕಿದೀನಿ, ಅವತ್ತು ಅನಿಸ್ತು ನನಗೆ. ನಾನು ಹೋಗಂಗಿದ್ರೆ 2 ವರ್ಷದ ಹಿಂದೆ ಹೋಗ್ಬೇಕಾಯ್ತು. ಇದನ್ನೆಲ್ಲ ಮಾಡಕ್ತಿರ್ಲಿಲ್ಲ ಅಲ್ಲೇ ಇವನ. ಹಾಗಾದ್ರೆ ಈಗ ಬದುಕಿದೀನಿ, 2 ವರ್ಷಕ್ಕೆ ಇರ್ತೀನ ಇಲ್ಲ ಗೊತ್ತಿಲ್ಲ, ಮಾಡ್ಬಿಡೋಣ ಖುಷಿಯಾಗಿ ಅಷ್ಟೇ, ಇನ್ನೇನಿಲ್ಲ. ಸರ್, ಇಷ್ಟೆಲ್ಲ ಮಾಡಿದೀರಾ, ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಟ್ ಆಗಿದ್ದೀರಾ, ಜನಕ್ಕೆ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೀರಾ, ಇಷ್ಟೆಲ್ಲ ಮಾಡಿದ್ಮೇಲೆ ಯಾಕೆ ಸರ್ ನೀವು ಮುಂದಿನ ಸರಿ ಗ್ರಾಮ ಪಂಚಾಯತಿಯಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಾರ್ದು? ಇನ್ನೊಂದಷ್ಟು ಬದಲಾವಣೆಗಳನ್ನ ತರಿಸಬಾರ್ದು ಅಲ್ವಾ? ಮಾಡಿದಿರ ಅನ್ನೋದಕ್ಕಿಂತ ಮಾಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಮಾಡ್ಬೇಕಾ ಅನ್ನೋದು ಕೂಡ ಜನಗಳೇ ಹೇಳ್ಬೇಕಾಗಿರೋದು. ಈಗ ಒಂದು ಪ್ರಜಾಕೀಯ ಆ್ಯಪ್ ಇದೆ, ಅದ್ರ ಮುಖಾಂತರ ನಾನು ಒಳಗೆ ಹೋಗ್ಬೇಕು. ಅಲ್ಲಿ
ಈ ತರ ವಿಚಾರಗಳನ್ನ ಕೆಲಸ ಮಾಡ್ತೀನ ಮಾಡಬಾರ್ದ ಅಂತ ಬಂದಾಗ ಜನನೇ ವೋಟಿಂಗ್ ಮಾಡಿ ಪೋಲಿಂಗ್ ಮಾಡೋಂತ ಸಿಸ್ಟಮ್ ಅಪ್ಡೇಟ್ ಆಗಿದೆ. ಪ್ರಜಾಕೀಯ ಇನ್ನೂ ಅಪ್ಡೇಟ್ ಆಗಿದೆ. ಹೌದು, ದ ರಿಯಲ್ ಪ್ರಜಾಕೀಯ The Real ಅಂತ ಹೇಳಿ ಪ್ರಜಾಕೀಯ. ಅಪ್ಡೇಟ್ ಮಾಡಿದ್ದಾರೆ, Upgrade ಆಗಿದೆ. ಅಪ್ಗ್ರೇಡ್ ಆಗಿದೆ. ಬಟ್ ಅದ್ರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಸರ್. ನನ್ನ ಜನಪ್ರತಿನಿಧಿನ ನಾನೇ ರೇಟಿಂಗ್ ಮಾಡಿ ಅವ್ರ ಜೊತೆ ಕಾಲ್ ಮಾಡಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಪ್ಷನ್ಸ್ ಎಲ್ಲ ಇದೆ. ಮತ್ತೆ ಕಮ್ಯುನಿಟಿ ಡಿಸ್ಕಷನ್ಸ್ ಅಂತ ಹೇಳಿ ಒಂದು ಆಪ್ಷನ್ಸ್ ಇದೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಮುಖಾಂತರ ಯಾವ ರೀತಿ ಮಾಡ್ಬೇಕಂತ ನಾವು ಸಿಗ್ತಾ ಇರ್ತೀವಲ್ವಾ ಊರಲ್ಲಿ, ಗ್ರಾಮ ಪಂಚಾಯತಿ ಅಂದ್ರೆ ಸಿಗ್ತಾ ಇರ್ತೀವಿ. ಹ್ಮ್ ನೀವ್ ಆಪಿಗೆ ಹೋಗೋದು, ಅಲ್ಲಿ ಕೇಳೋದು ಎಲ್ಲದನ್ನು ಮಾಡಬಹುದು. ಹ್ಮ್ ಪಕ್ಕದೂರಲ್ಲಿ ಕೇಳ್ತಾ ಇದ್ರು ನನಗೆ, ಹ್ಮ್ ನಮಗ್ ಬೇಕು ನಿಮ್ಮಂತ ಗ್ರಾಮ ಪಂಚಾಯತಿ ಮೆಂಬರ್ ಹಂಗೆ ಹಿಂಗೆ ಅಂತ. ಹ್ಮ್ ಅಂದ್ರೆ ಜನ ಬಯಸ್ಬೇಕು. ಹ್ಮ್ ಹಂಗ್ ಜನ ನಮ್ಮರು ಹೌದಪ್ಪ ಏನೋ ಸಪ್ಪೆ ಹಾಕೈತಿ ಬೇಡ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಹ್ಮ್ ಇಲ್ಲ ಅದೇ ಬೇಕು ಅಜ್ಜಿ, ಹಿಂಗ್ ಜೋರಾಗಿ ಬದಲಾವಣೆ ನಡಿಬೇಕು. ಬೇಕು. ಗ್ರಾಮ ಪಂಚಾಯತಿ ಮೆಂಬರ್ ಆದ ತಕ್ಷಣ ಒಂದ್ 2 ಕಾರ್ ತಗೊಂಡ್ ಅಡ್ಡಾಡ್ಕೊಂಡ್ ಆರಾಮಾಗಿ ಗತ್ತು ಗಂಭೀರ ಇರ್ಬೇಕು. ಈ ಕಾಕಿ ಡ್ರೆಸ್ ಹಾಕೊಂಡ್ರೆ ಸಪ್ಪೆ ಅಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ ಕಾಕಿ ಡ್ರೆಸ್ ಬೇಕು ಅಂದ್ರೆ ಅವ್ರಿಗೆ ಬಿಟ್ಟಿದ್ದು. ಬಟ್ ಚುನಾವಣೆಯಲ್ಲಿ ಭಾಗವಹಿಸಬಾರ್ದು ಅನ್ನೋದನ್ನು ಕೂಡ ಅಲ್ಟಿಮೇಟ್ ಆಗಿ ಜನ ಹೇಳ್ಬೇಕು. ಮತ್ ಜನನೇ ತಗೊಳ್ಳೋದು, ಜನಗಳಿಗೆ ಬೇಕಾಗಿರೋದು. ಜನ ಮತ್ ತಗೊಳೋ ರೀತಿಯಲ್ಲಿ 2 ಇದೆ. ಅವನ ಬರ್ಲಿ, ಅವನು ಮಾಡ್ಕೊಂಡ್ಲಿ, ನಮ್ಮರ್ಕ್ ನಾವ್ ಇರ್ತೀವಿ. ಅಲ್ಲಿ ಕೇಳ್ದಾಗ ಪೋಲಿಂಗ್ ಈಗ ಒಂದು ಓಟ್ ಹಾಕಲ್ಲ, ಅಲ್ಲೇನೋ ಒಂದು ಪ್ರಶ್ನೆ ಮಾಡ್ದಾಗ ಕೇಳಲ್ಲ, ಹೇಳಲ್ಲ, ಗ್ರಾಮ ಸಭೆ ಬರಲ್ಲ, ವಾರ್ಡ್ ಸಭೆ ಬರಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತೀರಿ ಅನ್ನೋದಾದ್ರೆ ನನ್ನ ಅವಶ್ಯಕತೆ ಇಲ್ಲ. ನಾನು ಹೇಳಿದೀನಿ, ನೀವು ಕೆಲಸ ಮಾಡಿಸ್ಕೊಂಡಂಗಾದ್ರೆ ನಾನು ಹೇಳಿರ್ತೀನಿ. ನೀವು ಕೆಲಸನೇ ಕೇಳಲ್ಲ ಅನ್ನೋದಾದ್ರೆ, ನೀವು ಆ ಇನ್ವಾಲ್ವ್ಮೆಂಟೇ ಆಗಲ್ಲ ಅನ್ನೋದಾದ್ರೆ ನಾನು ಅಲ್ಲಿರೋದು ಪ್ರಯೋಜನ ಇಲ್ಲ. ಹಸುವಿಲ್ಲ ನಿಮಗೆ ಅನ್ನೋದಾದ್ರೆ ನಾನು ಬಂದು ಊಟ ಕೊಡೋದು ಸರಿನೂ ಅಲ್ಲ. ಓಕೆ ಸರ್, ಸೂಪರ್. ಗೊತ್ತಿಲ್ಲ ಎಷ್ಟು ಟಾಪಿಕ್ಸ್ ನ ಕವರ್ ಮಾಡಿದೀವಿ ಅಥವಾ ಎಷ್ಟು ಟಾಪಿಕ್ಸ್ ನ ಬಿಟ್ಕೊಟ್ಟಿದೀವೋ ಗೊತ್ತಿಲ್ಲ. ಬಟ್ ಇದು ನಮ್ಮ ಪ್ರಯತ್ನ. ಈ ರೀತಿ ಮತ್ತಷ್ಟು ವಿಚಾರಗಳ ನಿಮಗೆ ಪ್ರಶ್ನೆ ಕೇಳ್ತೀನಿ ಲಾಸ್ಟ್. ಹ್ಮ್ ಹ್ಮ್ ನಿಮಗೆ ಯಾಕೆ ನಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನಿಸ್ತು? ಮೊದಲನೇದಾಗಿ ಹೇಳ್ಬಿಡ್ತೀನಿ, ನೀವು ಎಲ್ಲೆಲ್ಲೋ ಸೊಕ್ಕೆ ಗ್ರಾಮದ ಗ್ರಾಮ ಪಂಚಾಯತಿ ಮೆಂಬರ್ ಅಷ್ಟೇ. ನಮ್ದು ಇಲ್ಲೆಲ್ಲೋ ಕೋಲಾರದ ಗಡಿ ಭಾಗ ಬೋಳನಹಳ್ಳಿ ಅಂತ. ನೀವು ಅಲ್ಲೆಲ್ಲೋ ಇದ್ದವರು ಇಲ್ಲಿ ಕನೆಕ್ಟ್ ಆಗೋದಕ್ಕೆ, ಇಲ್ಲಿ ಬಂದು ಚರ್ಚೆ ಮಾಡೋದಕ್ಕೆ ಒಂದೇ ಒಂದು ರೀಸನ್, ಅದು ಸೋಷಿಯಲ್ ಮೀಡಿಯಾ. ಜನ ಎಲ್ಲಾ ಕಡೆನೂ, ಜನ ಎಲ್ಲ ವಿಚಾರಗಳನ್ನು ನೋಡ್ತಿದ್ದಾರೆ. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಎಲ್ಲವನ್ನೂ ನೋಡ್ತಾರೆ. ಬಟ್ ಯಾವ್ದನ್ನ ತಗೊಂಡು ಯಾವ ವಿಚಾರನ ಬೆಂಬಲಿಸ್ತಿದ್ಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ನಿಮ್ಮನ್ನ ಬೆಂಬಲಿಸೋದಕ್ಕೆ ರೀಸನ್ ಟ್ರಾನ್ಸ್ಪರೆನ್ಸಿ. ಮೆಂಬರ್ ಆಗಿದ್ರು ಕೂಡ ಒಬ್ಬ MLA ಮಾಡ್ಬೇಕಾಗಿರೋಂತ ಕೆಲಸಗಳನ್ನು ಕೂಡ ನಿಮ್ಮದೇ ರೀತಿಯಲ್ಲಿ, ಅದು ದೊಡ್ಡ ವಿಚಾರ ಆಗದೆ ಇರ್ಬೋದು, ಚಿಕ್ಕ ವಿಚಾರ ಆದ್ರೂ ಅದನ್ನ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ಅಕೌಂಟಬಿಲಿಟಿ ಇಟ್ಕೊಂಡು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀರಾ. ಅದಕ್ಕೋಸ್ಕರ ಒಂದು ನಮ್ಮ ಸಣ್ಣ ಪ್ರಯತ್ನ ಇದಷ್ಟೇ. ಈ ತರ ವಿಚಾರಗಳು ನಮ್ಮ ಯುವಕರು ಮೊದಲನೇದಾಗಿ ಈ ರೀತಿ ಚುನಾವಣೆಗಳಿಗೆ ಬಂದು ಚುನಾವಣೆಯಲ್ಲಿ ಭಾಗವಹಿಸಿ ಝೀರೋ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಮಾಡಿ ಜನಕ್ಕೆ ತೋರಿಸ್ಬೇಕಾಗಿದೆ. ಗೊತ್ತಿಲ್ಲ ಎಷ್ಟು ಜನ ದುಡ್ಡು ಹಾಕದೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಎಲೆಕ್ಟ್ ಆಗ್ತಿದಾರೋ ಗೊತ್ತಿಲ್ಲ. ಬಟ್ ಅಂತದ್ರಲ್ಲಿ ಇವರೊಬ್ಬರು ಸಿಕ್ಕಿರೋ 6 ತಿಂಗಳ ಅವಕಾಶದಲ್ಲಿ ಅವ್ರ ಕೈ ಮೀರಿಯಂತ ಕೆಲಸಗಳ ಅದ್ಭುತಗಳನ್ನ ಮಾಡಿದ್ದಾರೆ. ಅದು ನನಗೆ ಮೊದಲನೇದಾಗಿ ಖುಷಿ ವಿಚಾರ. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಸರ್, ನಮ್ಮ ಹಳ್ಳಿಗಳಲ್ಲಿ ಗೊತ್ತಿರೋದೆ, ಅವನು ಅಷ್ಟು ಕೊಡ್ತಾನೆ ಅಂದ್ರೆ ನಾವ್ ಇಷ್ಟು ಕೊಡ್ತೀವಿ ಅನ್ನೋ ಒಂದು ಜನ. ಇಲ್ಲಿ ಅನಂತರ ಮಾತನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಕೊಡ್ದಿರೋ ಅಂತ ಸಮಾಜದಲ್ಲಿ ನಾವು ಕ್ವಶನ್ ಮಾಡಕ್ ಆಗದೆ, ನೋಡ್ಕೊಂಡು ಸುಮ್ನೆ ಇರಕ್ಕಾಗದೆ ಇರೋಂತ ಪರಿಸ್ಥಿತಿಯಲ್ಲಿ. ಬಟ್ ನಾನು ಯುವಕರಿಗೆ ಹೇಳೋದು ಅಷ್ಟೇ, ಯಾರು ಪ್ರಾಮಾಣಿಕವಾಗಿ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತೀವಿ, ಇಂಟ್ರೆಸ್ಟ್ ಇದೆ, ಇಂತ ಬದಲಾವಣೆಗಳು ಬೇಕನ್ನೋರಿಗೆ ಖಂಡಿತ ನಮ್ಮಂತ ಯುವಕರು ಖಂಡಿತ ಮುಂದೆ ಬಂದು ನಿಮಗೆ ಬೆಂಬಲ ಕೊಡ್ತೀವಿ. ಅದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು. ಅದ್ರ ಜೊತೆಗೆ ಸಮಾಜವನ್ನು ಕೂಡ ಎಜುಕೇಟ್ ಮಾಡುವಂತ ಪ್ರಯತ್ನ ನಾವು ಮಾಡ್ಬೇಕಾಗಿದೆ. ಜನಕ್ಕೆ ಎಜುಕೇಶನ್ ಬೇಕಾಗಿದೆ. ಇಲ್ಲ ನಮ್ಮ ಅಪ್ಪ ಹಾಕಿದ ಆಲ್ದ ಮರ ತರನೇ ನಾವು ಆ ಪಕ್ಷಗಳೇ ಅಂಟುಕೊಂಡು ಅವರಿಗೆ ಓಟ್ ಹಾಕ್ತಿವಿ, ಅವರೇ ನಮ್ ತಂದೆ ನಮ್ ತಾಯಿ ಅಂತ ಕೂತ್ಕೊಂಡಿದ್ರೆ ಮೂರ್ನಾಮ ತಿರುಪತಿಗೆ ಹೋಗ್ಬೇಕಾಗಿಲ್ಲ, ನಾವೇ ಹಾಕ್ಸ್ಕೋಬೇಕು. ಅದಾಗೋಕ್ ಮೊದ್ಲು ಇಂತ ವಿಚಾರವಂತರನ್ನ ಬೆನ್ ತಟ್ಟಿ, ಸರ್ ಮಾಡಿ ಸರ್ ನಾವು ನಿಂತ್ಕೊಳ್ತೀವಿ ನಿಮ್ ಬೆನ್ನಿಂದ ಅಂದಾಗ ಅವ್ರು ಒಂದ್ ಕೆಲಸ ಮಾಡೋ 2 ಕೆಲಸ ಮಾಡಿ ತೋರಿಸ್ತಾರೆ. ಯಾಕಂದ್ರೆ ನಾವು ಪ್ರತಿದಿನ ಕಷ್ಟಪಟ್ಟು ಅಂಗಡಿಯಿಂದ ಆಗಿರ್ಬೋದು, ಶಾಪಿಂಗ್ ಮಾಲ್ ಇಂದ ಆಗಿರ್ಬೋದು ತಗೋಂತ ವಸ್ತುಗಳ ಮೇಲೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಟ್ಯಾಕ್ಸ್ ಕಟ್ಟಿ ನಾವು ಸಮಾಜಕ್ಕೆ ಸೇವೆ ಮಾಡ್ತಾ ಇದೀವಿ. ಇದಕ್ಕಿಂತ ಎಕ್ಸ್ಟ್ರಾ ಸೇವೆ ಮಾಡ್ಬೇಕಂದ್ರೆ ಅದು ಇಂಪಾಸಿಬಲ್. ಸೊ ಮಾಡ್ತಿರೋಂತ ಸೇವೆನೆ ಅದ್ಭುತವಾಗಿ ಮಾಡ್ತೀವಿ. ಅದ್ರ ಜೊತೆಗೆ ಇದೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿದೆ. ಅದನ್ನ ಪ್ರಾಮಾಣಿಕವಾಗಿ ಮಾಡೋಣ. ಯಾಕಂದ್ರೆ ನಾವೆಲ್ಲೋ 10-20 ವರ್ಷದಿಂದ ಇಲ್ಲ, ಈಗ ಡಿಜಿಟಲ್, ಈಗ ಪ್ರತಿಯೊಬ್ಬರ ಕೈಯಲ್ಲೂ ಫೋನ್ ಇದೆ. ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕ್ವಶನ್ ಮಾಡೋ ಮುಖಾಂತರ ಮಾಡ್ಬೋದು. ಯಾಕಂದ್ರೆ ಕೂತ್ಕೊಂಡು ಸಿನಿಮಾ ರಿವ್ಯೂ ಮಾಡ್ತೀರಾ, ಕಮೆಂಟೇಟರಿ ಮಾಡ್ತೀರಾ, ಎಲ್ಲವನ್ನೂ ಮಾಡ್ತಿರ್ಬೇಕಾದ್ರೆ ಪಾಲಿಟಿಕ್ಸ್ ನು ಅದೇ ರೀತಿ ಮಾಡಿ ಕ್ರಿಟಿಸೈಸ್ ಮಾಡಿ ಯಾವ ಕೆಲಸ ಆಗ್ಬೇಕಾಗಿದೆ, ಯಾವ ಕೆಲಸ ಆಗ್ಬಾರ್ದು, ಈ ತರ ವಿಚಾರಗಳನ್ನೆಲ್ಲ ಕ್ರಿಟಿಸೈಸ್ ಮಾಡಿದಾಗ ಕೆಲಸ ಮಾಡೋರಿಗೆ ಒಂಚೂರು ಭಯ ಇರ್ತಾರೆ. ಯಾಕಂದ್ರೆ ಅವರು ಕಾರ್ಮಿಕರು, ಅವರು ನಾಯಕರಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಸಿಂಪಲ್ ಆಗಿ ಒಬ್ಬ ಎಲೆಕ್ಟ್ ಆಗ್ತಿದ್ದಾರೆ ಅಂದ್ರೆ ಅವರ ರಿಪ್ರೆಸೆಂಟೇಟಿವ್ ಅಷ್ಟೇ, ಈಸ್ ನಾಟ್ ಎ ನಾಯಕ್. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ನಾಯಕ ಅನ್ನೋ ಪದನ ತಗೋಬಂದು ಅದನ್ನ ಅದಕ್ಕೆ ಐಪ್ ಕೊಟ್ಟು ಇವನೇ ನಮ್ ನಾಯಕ, ಇವನೇ ದೊಡ್ಡ, ಬೇಡ, ಇದೆಲ್ಲ ಬೇಕಾಗಿಲ್ಲ. ಅವ್ರನ್ನ ಒಬ್ಬ
ಕಾರ್ಮಿಕನ ತರ ಟ್ರೀಟ್ ಮಾಡೋಣ. ಯಾಕಂದ್ರೆ ನಮ್ಮ ಮನೆ ಕೆಲ್ಸಕ್ಕೆ ಬಂದವ್ರನ್ನ ನಾವು ಅದೇ ರೀತಿ ಟ್ರೀಟ್ ಮಾಡ್ತೀವಿ. ಕೆಲಸ ಮಾಡೋ ಅಂತೀವಿ, ಮಾಡಿಲ್ಲ ಅಂದ್ರೆ ಖಾಲಿ ಮಾಡೋ ಅಂತ ಆಗಿರ್ಬೇಕಾದ್ರೆ ಕೆಲಸ ಮಾಡಿಲ್ಲ ತೆಗ್ದು ಬಿಸಾಕೋ ಅಂತ ರೈಟ್ ಟು ರೀಕಾಲ್ ಆಪ್ಷನ್ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅದು ಅವಕಾಶ ಪ್ರಜಾಕೀಯ ಮಾಡ್ಕೊಟ್ಟಿರೋದು. ಯಾವುದೇ ರಾಜಕೀಯ ಪಕ್ಷಗಳು ಇಲ್ಲಿವರೆಗೂ ರೀಕಾಲ್ ಬಗ್ಗೆ ಮಾತಾಡೋರ್ನ ಏನೇನೋ ಮಾಡಿದಾರ ಬೇರೆ ವಿಚಾರ. ಪ್ರಜಾಕೀಯ ಓಪನ್ಲಿ ಹೇಳ್ತಿದ್ದೆ ರೈಟ್ ಟು ರೀಕಾಲ್ ನಾವು ಸಪೋರ್ಟ್ ಮಾಡ್ತೀವಿ. ರೈಟ್ ಟು ರೀಕಾಲ್ ಇಂದಾನೆ ಇದೆಲ್ಲ ಬದಲಾವಣೆ ಇರ್ತದೆ, ಮಾಡೋಣ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಯುವಕರು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಇದೊಂದು ರೀತಿ ಜಾಬ್ ರೀತಿ ತಗೊಳ್ಳೋಣ. ಅವಾಗ ಎಲ್ಲ ಕೆಲಸಗಳು ಆಗುತ್ತೆ, ಒಂದು ಪ್ರಾಮಾಣಿಕ ಸಮಾಜ ನಿರ್ಮಾಣ ಆಗುತ್ತೆ. ಹೊಸಬ್ರು ಬರೋ ಅಂತದಾಗ್ಲಿ. ಹೌದು, ಖಂಡಿತ. ನಮ್ಮ ಊರಿನಲ್ಲೇ ಯಾರಾದ್ರೂ ಈ ತರ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಬಂದ್ರೆ ನಾನು ಕೂಡ ಅವ್ರ ಜೊತೆ ಸಪೋರ್ಟ್ ಮಾಡ್ತೇನೆ. ಖಂಡಿತ ಇದು ನಾನೇ ಇರ್ಬೇಕು ಅನ್ನೋದು ನನಗೂ ಇಲ್ಲ ಸರ್. ಖಂಡಿತ ಬನ್ನಿ, ಹೊಸಬ್ರು ಬರ್ಬೇಕು, ಕೆಲಸ ಮಾಡ್ಬೇಕಷ್ಟೇ ಸರ್. ನಾಯಕ ಹಾಕೊಂಡು ತುರಾಯಿ ಹಾಕೊಂಡಿದ್ರೆ ನೀನಲ್ಲ, ನಾ ಇನ್ನೊಬ್ರು ಮಾಡ್ತಾನೆ, ಅದು ಬೇಕಾಗಿಲ್ಲ. ಈ ಸಮಾಜಕ್ಕೆ ಕೆಲಸಗಾರರು ಬೇಕಾಗಿದೆ. ಅದನ್ನ ನಾವು ಈ ಕಲ್ಚರ್ನ ನಾವೇ ಬೆಳೆಸೋಣ, ನಮ್ಮ ಕನ್ನಡಿಗರಾಗಿ ನಾವೇ ಮೊದಲು ತರೋಣ. ಇವತ್ತು ಬೀಜ ಹಾಕಿದ್ರು ಕೂಡ ಅದು ಇನ್ನೊಂದು ಖಂಡಿತ. ಯಾವ್ದೋ ನಾವು ತಮಿಳ್ನಾಡಲ್ಲಿ ವಿಜಯ್ ಮಾಡ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಯಾರೋ ಮುತ್ತಾಜ್ಜನ ಕಾಲದಲ್ಲಿ ಹಾಕಿರೋದು ನಮಗೆ ನೆರಳು ಕೊಡ್ತಾ ಇದೆ. ಖಂಡಿತ ಒಳ್ಳೆ ವಿಚಾರ ಬಿತ್ತಿರೆ ವಿಜಯ್ ಅವರು ಯೂತ್ ಸಪೋರ್ಟ್ ಓಕೆ, ಅವ್ರವ್ರ ರೀತಿಯಲ್ಲಿ ಅವ್ರದೇ ಸರಿ ಇರತ್ತೆ, ಅವ್ರು ಮಾಡ್ಲಿ, ಖುಷಿನೇ. ಬಟ್ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇಂತ ಅದ್ಭುತವಾದ ವಿಚಾರ ಪ್ರಜಾಕೀಯ ಇರ್ಬೇಕಾದ್ರೆ, ಕರ್ನಾಟಕ ಅಲ್ಲ ಸರ್, ಭಾರತ ಅಂತ ಅಂದ್ಬಿಡಿ, ಖಂಡಿತ ಭಾರತದಲ್ಲಿ ಅದು ಇಂತ ಅದ್ಭುತ ವಿಚಾರ ಇರ್ಬೇಕಾದ್ರೆ ನಾವು ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಇಲ್ಲ ಗುರು, ನಮ್ಗೆ ಅವ್ರ ದುಡ್ಡು ಕೊಟ್ರೆ ಹಾಕಲ್ಲ, ನಾವು ನಮ್ ಜಾತಿನ ತೋಡಾಕ್ತಾರೆ, ಹಿಂಗೆ ಏನಂತ ನೆಪಗಳು ಹೇಳ್ಕೊಂಡು ಕೂತ್ಕೊಂಡಿದ್ರೆ ಖಂಡಿತ. ಯಾಕಂದ್ರೆ ನಾವು ಒಳ್ಳೆಯವರು, ನೀವೆಲ್ಲ 300 ಕಿಲೋಮೀಟರ್ ದೂರದಲ್ಲಿ ಇರೋರು ಇಲ್ಲಿ ಬಂದು ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕಲ್ವಾ? ಯಾವ್ದ್ರ ಮುಖಾಂತರ ಸಾಧ್ಯ? ಎಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಆಗ್ತಿರೋದು. ಬೆಂಕಿ ಬಿದ್ದಿದೆ, ಎಲ್ಲರೂ ನೋಡ್ತಾ ಇದಾರೆ, ಫೈರ್ ಇಂಜಿನ್ ಹೋಗಿದೆ, ನೀರ್ ಹೋಯ್ತಾ ಇದೆ, ಗುಬ್ಬಿ ತನ್ನ ಕೊಕ್ಕಲ್ ತಾಂಡು ನೀರ್ ಹಾಕ್ತಾ ಇದೆ, ಕಾಗೆ ಕೇಳುತ್ತಂತೆ, ಏಯ್ ಆಟಕೊಂಡ್ ಜನ ಎಲ್ಲ ನೀರ್ ಹೋಯ್ತಾರೆ, ನೀನ್ ಯಾಕೆ ಹೋಯ್ತಿದ್ಯಾ ಅಂತ. ನನಗೆ ಇವತ್ತು ನೀವು ಆ ಗುಬ್ಬಿ ಹೇಳುತ್ತೆ, ನಾನು ಈ ಬೆಂಕಿ ಆರಿದ್ಮೇಲೆ ಈ ಊರಿಗೆ ಬೆಂಕಿ ಹಾಕಿದ್ಯಾರು, ಬೆಂಕಿ ಕೆಡ್ಸಿದ್ಯಾರು, ಬೆಂಕಿ ನೋಡ್ತಿದ್ದಾರೆ ಯಾರು ಅಂದಾಗ ನಾನು ಬೆಂಕಿ ಕೆಡ್ಸೋ ಲಿಸ್ಟ್ ಅಲ್ಲಿ ಇರ್ತೀನಿ ಅಂತ ಗುಬ್ಬಿ ಹೇಳುತ್ತಂತೆ. ಈಗ ನೀವೆಲ್ಲ ಮಾಧ್ಯಮದವರು ಬೆಂಕಿ ಕೆಡ್ಸೋ ಲಿಸ್ಟ್ ಅಲ್ಲಿ ಇದ್ದೀರಾ, ನಿಮ್ಮಂತವ್ರು ಬೇಕು ಈ ಸಮಾಜಕ್ಕೆ. ಇದು ಮಾಧ್ಯಮ, ನಿಜವಾದ ಮಾಧ್ಯಮ. ಈ ಮಾಧ್ಯಮನ ನಾವುಗಳು ಕೂಡ ನಮ್ಮ ಜವಾಬ್ದಾರಿ ತಗೊಂಡು ನಿಮ್ಗಳಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಇನ್ನ ಕೆಲವು ಮಾಧ್ಯಮಗಳಿದಾವಲ್ಲ, ಅವೆಲ್ಲರೂ ಕೂಡ ಬದಲಾಗೋದಿಕ್ಕೆ ನೀವು ಕಾರಣಕರ್ತರಾಗ್ತೀರಾ. ಇಲ್ಲ, ಮೊದಲನೇದಾಗಿ ಖಂಡಿತ ಗೊತ್ತಿಲ್ಲ ಯಾವ ಮೀಡಿಯಾ ಯಾವ ರೀತಿ ಕೆಲಸ ಮಾಡುತ್ತೋ. ತುಂಬಾ ಕೆಲಸ ಮಾಡುತ್ತೆ ಸರ್, ಕೆಲಸ ಮಾಡುತ್ತೆ. ಬಟ್ ನಾವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಮಾಜದಲ್ಲಿ ಒಂದು ಪಾಸಿಟಿವ್ನೆಸ್ ನ ಹರಡಬೇಕು ಸರ್. ಪಾಸಿಟಿವ್ ಇದ್ರೇನೆ ಸಮಾಜ ಮುಂದುವರಿಕಾಗೋದು. ಯಾವಾಗ್ಲೂ ನೆಗೆಟಿವ್ ಮಾತಾಡ್ಕೊಂಡಿದ್ರೆ ಅಲ್ಲೇ ಇದ್ದ ಕಾರಣಕ್ಕೆ ತಾನೇ ಇವತ್ತು ಊಟ ಮಾಡ್ತಾ ಇರೋದು. ನಾಳೆಗೆ ಸಾಯ್ತಿ ಅಂದ್ರೆ ಇವತ್ತು ಉಣ್ಣೋದು ಇಲ್ಲ, ಬಂಗಾರ ಒಡವೆ ಆಳ ಮೂಳ ಏನು. ಖಂಡಿತ ಸರ್. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನಿಮ್ಮ ಸಣ್ಣ ಮಾತು ಅಷ್ಟೇ, ಕಿವಿ ಮಾತು ಯೂತ್ಸ್ಗೆ. ನೀವು ಯಾಕಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಕಂಟೆಸ್ಟ್ ಮಾಡಿದ್ರ, ಮುಂದೆ ಆ ರೀತಿ ಆಗ್ಬೇಕು ಅನ್ಕೊಂಡಿರೋರಿಗೆ ನಿಮ್ಮ ಸಲಹೆ, ನಿಮ್ಗೆ ಯಾಕಂದ್ರೆ 6 ತಿಂಗಳ ಅನುಭವ, ಚುನಾವಣೆಗಳಲ್ಲಿ ಭಾಗವಹಿಸಿ ಅಲ್ಲಿ ಏನೇ ನಿಮಗೆ ತೊಡಕುಗಳಾದ್ರೆ ಏನೇನ್ ಮಾಡ್ಬೋದು, ಎಂತೆಂತ ಮಾಡ್ಬೋದು, ನನ್ನ ಕಡೆಯಿಂದ ನಿಮಗೆ ಏನ್ ವಿಷಯಗಳನ್ನ ತಲುಪಿಸಬಹುದು ಅದನ್ನ ತಲುಪಿಸ್ತೀವಿ. ಏನೇನ್ ನಿಮಗೆ ನಾವು ಸಪೋರ್ಟ್ ಮಾಡ್ಬೋದು ಅದನ್ನೆಲ್ಲ ನಾವು ಮಾಡ್ತೀವಿ. ಇಡೀ ಕರ್ನಾಟಕದಾದ್ಯಂತ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ನೀವೆಲ್ಲರೂ ಭಾಗವಹಿಸಿ. ಯಾರ ಹೆಂಗೋ ಅವನ ಹೆಂಗೋ ಇವನ್ ಹೆಂಗೋ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟು ಭಾಗವಹಿಸಿ. ಈ ವಿಚಾರ ಅಂತ ನೀವು ಪ್ರಜಾಕೀಯ ಅಂತಲೇ ನಾನು ಹೇಳ್ತಾ ಇಲ್ಲ, ನಿಮ್ಮೊಳಗೆ ಇನ್ನೊಂದೇನೋ ಒಳ್ಳೇದಿದೆಯಾ ಅದರಲ್ಲೇ ಭಾಗವಹಿಸಿ. ಬಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಂಬಳಕ್ಕೆ ಮಾತ್ರ ಕೆಲಸ ಮಾಡಿ. ತುಂಬಾ ಅದ್ಭುತವಾಗಿ ದೇಶ ಕಟ್ಬೋದು. ನಾವು ಯೋಧರಾಗಬೇಕಾಗಿಲ್ಲ. ಯೋಧರು ಮಾಡೋ ಕೆಲಸ ಅವ್ರು ಮಾಡ್ತಾರೆ, ಡಾಕ್ಟರ್ ಮಾಡೋ ಕೆಲಸ ಡಾಕ್ಟರ್ ಮಾಡ್ತಾರೆ. ನಮ್ ಕೆಲಸ ನಾವು ಮಾಡ್ಬಿಟ್ರೆ ಇಡೀ ದೇಶ ಅದೇನೋ ಅಂತಿರಲ್ಲ, ದೇಶ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ, ಅದು ಇಲ್ಲೇ ಇರೋದು, ನಮ್ಮ ಕೈಯಲ್ಲಿ ಇರೋದು, ಆಗುತ್ತೆ. ಖಂಡಿತ. ಥ್ಯಾಂಕ್ ಯು. ನಮ್ಮ ಈ ಕಾರ್ಯಕ್ರಮವನ್ನು ಪೇಷನ್ಸ್ ಇಂದ, ತಾಳ್ಮೆಯಿಂದ ಇಷ್ಟು ಸಮಯದವರೆಗೂ ನೋಡಿರೋರಿಗೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಅದ್ಭುತವಾದ ವಿಚಾರಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ದಯವಿಟ್ಟು ನ್ಯೂಸ್ ಮಿತ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಒಂದಷ್ಟು ಜನಕ್ಕೆ ಹಂಚ್ಕೊಳ್ಳಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಅದ್ಭುತ ವಿಚಾರಗಳ ಜೊತೆಗೆ ನಿಮ್ಮ ನ್ಯೂಸ್ ಮಿತ್ರ ಚಾನಲ್ಗೆ ನನ್ನ ಕಡೆಯಿಂದ ಧನ್ಯವಾದ ಅಂತಲೂ ಹೇಳಲ್ಲ. ಯಾಕೆ ಅಂದ್ರೆ ನೀವು ಕೂಡ ಜವಾಬ್ದಾರಿ ತಗೊಂಡಿದ್ದೀರಾ ಅಷ್ಟೇ. ನೀವು ಈ ದೇಶದ ಪ್ರಜೆ, ಜವಾಬ್ದಾರಿ ತಗೊಂಡು ಈ ವಿಷಯ ತೋರಿಸ್ತಾ ಇದ್ದೀರಾ. ಧನ್ಯವಾದ ಹೇಳಕ್ ಹೋಗಲ್ಲ, ತುಂಬಾ ಒಪ್ಕೊಳ್ತೀವಿ ಇದನ್ನ. ಖಂಡಿತ. ಥ್ಯಾಂಕ್ ಯು ಸರ್. ಅಷ್ಟು ದೂರದಿಂದ ಬಂದು ನಮ್ಮ ಸ್ವಲ್ಪ ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ ತುಂಬಾ ಖುಷಿ ಆಯ್ತು. ಇದೇ ರೀತಿ ನೀವು ಕೂಡ ನಿಮ್ಮಲ್ಲಿ ಇರುವಂತ ಯಾವುದೇ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು. ಇದೇ ರೀತಿ ನೀವು ಜೊತೆಯಲ್ಲಿ ಇರೋಣ, ಸಮಾಜವನ್ನ ಕಟ್ಟುವಂತ ಪ್ರಯತ್ನ ಮಾಡೋಣ. ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು. ನಮ್ಮ ಜೊತೆ ಬಂದು ಇಷ್ಟು ಸಮಯ ಕಳೆದ ಧನ್ಯವಾದಗಳು. ಧನ್ಯವಾದ.